ಪರದೇಶದಲ್ಲಿ ಗಂಡ ವರ್ಕಿಂಗು, ಹೆಂಡತಿಯದ್ದು ಪರಪುರುಷನೊಂದಿಗೆ ಡಿಂಗು ಡಾಂಗು. ಸಂಸಾರಕ್ಕಾಗಿ ಹೊಟ್ಟೆ ಬಟ್ಟೆ ಕಟ್ಟುತ್ತಿದ್ದ ಪತಿ ಅರೆಬರೆ ಬಟ್ಟೆ ಹಾಕಿ ಪತ್ನಿಯ ಮೋಜು ಮಸ್ತಿ. ಸಾಯೋದಿದ್ರೆ ಸಾಯೋ, ಮಲೇಷಿಯಾದಿಂದ ಮರಳಿದ್ದವನಿಗೆ ಇದಾಗಿತ್ತು ಆಕೆಯ ಉತ್ತರ. ಡೆತ್ ನೋಟ್ ಬರೆದು ಆತ ಸತ್ತೇ ಹೋದ. ಹಾಳಾಗಿ ಹೋಯ್ತು ಸುಂದರ ಸಂಸಾರ. ಹೌದು, ಸಂಸಾರವೆಂಬ ಬಂಡಿಗೆ ಗಂಡ ಹೆಂಡತಿ ಇಬ್ಬರು ಸಮಾನ ಗಾಲಿಗಳು. ಆ ಗಾಲಿಗಳಲ್ಲಿ ಒಂದು ತಪ್ಪಾದ ಹಾದಿ ಹಿಡಿದ್ರೂ ಇಡೀ ಜೀವನದ ಪ್ರಯಾಣವೇ ಹದಗೆಡುತ್ತೆ. ಸುಂದರವಾದ ಸಂಸಾರ ಛಿದ್ರವಾಗಿ ಬಿಡುತ್ತೆ. ಇಂಥದ್ದೇ ಒಂದು ಪ್ರಕರಣ ಇದೀಗ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಬೆಳಕಿಗೆ ಬಂದಿದೆ. ಎಸ್, ಪತ್ನಿಯ ಅನೈತಿಕ ಸಂಬಂಧ ಮತ್ತು ಆಕೆ ನೀಡಿದ ಮಾನಸಿಕ ಕಿರುಕುಳಕ್ಕೆ ಬೇಸತ್ತು ಪತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಮನಕಲಕುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ನಡೆದಿದೆ. ಸಾವಿಗೂ ಮುನ್ನ ಪತಿ ಬರೆದಿಟ್ಟಿರುವ ಡೆತ್ ನೋಟ್ ಇದೀಗ ಸಂಚಲನ ಮೂಡಿಸಿದ್ದು ದಾಂಪತ್ಯ ದ್ರೋಹದ ಕರಾಳ ಮುಖವನ್ನ ಬಯಲು ಮಾಡಿದೆ. ರಾಘವೇಂದ್ರ ವಾಡ್ಕರ್ ಪತ್ನಿಯ ಅಕ್ರಮ ಸಂಬಂಧದಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾದ ಪತಿರಾಯ. ರಾಘವೇಂದ್ರ ಕಳೆದ 3 ವರ್ಷಗಳಿಂದ ಮಲೇಷಿಯಾದಲ್ಲಿ ಉದ್ಯೋಗದಲ್ಲಿದ್ದರು. ಕುಟುಂಬದ ಸುಂದರ ಭವಿಷ್ಯಕ್ಕಾಗಿ ವಿದೇಶದಲ್ಲಿ ಕಷ್ಟಪಟ್ಟು ದುಡಿದು ಕೇವಲ 1 ವಾರದ ಹಿಂದೆಯಷ್ಟೇ ದಾಂಡೇಲಿಗೆ ಮರಳಿದ್ರು. ಆದರೆ ತವರಿಗೆ ಬಂದ ಪತಿಗೆ ಕಾದಿದ್ದು ಮಾತ್ರ ಘೋರ ಆಘಾತ. ಎಸ್, ರಾಘವೇಂದ್ರ ಊರಿಗೆ ಬರುತ್ತಿದ್ದಂತೆ ಮಕ್ಕಳೊಂದಿಗೆ ತವರು ಮನೆಗೆ ಹೋಗಿದ್ದ ಪತ್ನಿ ಗಂಡನೊಂದಿಗೆ ಸಂಸಾರ ಮಾಡಲು ನಿರಾಕರಿಸಿದ್ದಾಳೆ. ಮಕ್ಕಳ ಭವಿಷ್ಯಕ್ಕಾಗಿ ಒಟ್ಟಿಗೆ ಇರೋಣ ಎಂದು ರಾಘವೇಂದ್ರ ಎಷ್ಟೇ ಬೇಡಿಕೊಂಡರೂ ಆಕೆ ಒಪ್ಪಲೇ ಇಲ್ಲ. ಬದಲಾಗಿ ತನ್ನ ಅನೈತಿಕ ಸಂಬಂಧದ ಬಗ್ಗೆ ಪತಿಯ ಬಳಿಯೇ ಬಹಿರಂಗವಾಗಿ ಹೇಳಿಕೊಂಡಿದ್ದಾಳಂತೆ. ಅಷ್ಟೇ ಅಲ್ಲ, ತಾನು ಇತರ ಯುವಕರ ಜೊತೆಗಿರುವ ಫೋಟೋಗಳನ್ನು ಪತಿಗೆ ಕಳುಹಿಸಿ ವಿಕೃತಿಯನ್ನ ಮೆರೆದಿದ್ದಾಳೆ. ಕ್ಲಬ್ ಪಬ್ಗಳಲ್ಲಿ ಅರೆಬರೆ ಬಟ್ಟೆಯಲ್ಲಿ ಡ್ಯಾನ್ಸ್ ಮಾಡಿರೋ ವಿಡಿಯೋಗಳನ್ನು ವಾಟ್ಸಾಪ್ ಸ್ಟೇಟಸ್ ಹಾಕಿಕೊಂಡು ಪತಿಯ ಮಾನಸಿಕ ನೆಮ್ಮದಿಯನ್ನ ಕೆಡಿಸಿದ್ದಾಳೆ. ಇದರಿಂದ ಬೇಸತ್ತ ರಾಘವೇಂದ್ರ ತನ್ನ ಕೈ ಕೊಯ್ದುಕೊಂಡು ಹೆಂಡತಿಗೆ ಫೋಟೋವನ್ನ ಕಳುಹಿಸಿದ್ದಾನೆ. ಆದರೆ ಆಗಲೂ ಪತ್ನಿಯ ಮನಸ್ಸು ಕರಗಲೇ ಇಲ್ಲ. ಬದಲಾಗಿ ನೀನು ಸಾಯೋದಾದ್ರೆ ಸಾಯೇ, ನನಗೇನು ತೊಂದರೆ ಇಲ್ಲ ಅಂತ ಕ್ರೂರವಾಗಿಯೇ ಉತ್ತರಿಸಿದ್ದಾಳಂತೆ. ಪತ್ನಿಯ ನಿರಂತರ ಕಿರುಕುಳ ಹಾಗೂ ಸತ್ತು ಹೋಗು ಎಂಬ ಮಾತಿನಿಂದ ಮನನೊಂದ ರಾಘವೇಂದ್ರ ಕೊನೆಗೂ ನೇಣಿಗೆ ಶರಣಾಗಿದ್ದಾರೆ. ಆದರೆ ಸಾವಿಗೂ ಮುನ್ನ ಬರೆದ ಪತ್ರದಲ್ಲಿ ತನ್ನ ಸಾವಿಗೆ ಹೆಂಡತಿಯೇ ಕಾರಣ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಇನ್ಸ್ಟಾಗ್ರಾಮ್ ತುಂಬಾ ಸಣ್ಣ ಸಣ್ಣ ಚಡ್ಡಿ ಹಾಕೊಂಡು ಡಾನ್ಸ್ ಮಾಡೋದು, ಕ್ಲಬ್ ಒಳಗೆಲ್ಲ ಸೇರೆ ಕುಡಿಯೋದು ಎಲ್ಲ ಯಾವನ ಕಡೆ ಇಲ್ಲೇ ಒಂದು ಮಳಗಿ ಒಳಗ ಒಂದ್ ಜೊತೆ ಕಾರ್ ಒಳಗೆಲ್ಲ ಫೋಟೋಸ್ ಎಲ್ಲ ಹೊಡ್ಕೊಂಡ ಆ ಹುಡುಗ ಇವನ್ ಮೊಬೈಲಿಗೆ ಕಳ್ಸಿದ್ದು. ಟಾರ್ಚರ್ ಮಾಡಿ ನಿನ್ ಹೆಂಡತಿ ನನ್ ಜೊತೆ ಒಂದ್ ನೈಟ್ ಬಂದಾಳ್ ನೋಡಿಲಿ ಅಂತೇಳಿ ಮಳಗಿ ಒಳಗ. ಅವಾಗ ನಾನ್ ಈಕಿ ಕಾಲ್ ಮಾಡಿ ಕೇಳ್ದೆ, ನೀನ್ ಅವ್ನ ಜೊತೆ ಯಾಕೆ ಹೋಗಿ ಅಂದ್ರ ಅವ್ನ್ ಕರ್ದ ನಾನ್ ಹೋದ್ಲ ಅಂತ. ಇವ್ರ ತಾಯಿ ತಂದೆ ಗೊತ್ತಾಗಂಗಿಲ್ರಿ, ಇವ್ರ ತಾಯಿ ತಂದೆ ಅಣ್ಣ ತಮ್ಮ ಯಾರು ಇರೋದಿಲ್ಲ. ನೀನ್ ಮಗಳು 8 ದಿವಸ ಹೋಗ್ತಾಳ, ನೀ ಎಲ್ಲಿ ಹೋದಿ ಅಂತ ಕೇಳಕ್ ನಿನ್ನ ಬಾಯಿಲ್ಲ. ಸದ್ಯ ದಾಂಡೇಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ವಿದೇಶದಲ್ಲಿ ದುಡಿದು ಸಂಸಾರ ಸಲುಹಲು ಬಂದ ವ್ಯಕ್ತಿಯ ಬದುಕು ಹೀಗೆ ದುರಂತ ಅಂತ್ಯವನ್ನ ಕಂಡಿದ್ದು ಪತ್ನಿಯ ನಡೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.